ಸಿಎಂ ಏನು ದೆವ್ವನ ನಾನು ಹೆದರೋದಕ್ಕೆ ಸಿದ್ದರಾಮಯ್ಯನವರಿಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ತಿರುಗೇಟನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವರು ಅಂತವರನ್ನ ಲಕ್ಷ ಜನ ನೋಡ್ಬಿಟ್ಟಿದೀನಿ, ಅವರಂತಾರೆ ಎಷ್ಟು ಜನ ಬಂದ್ರು ಕೂಡ ನಾನು ಹೆದರೋದಿಲ್ಲ. ನಾನು ಯಾಕಪ್ಪ ಹೆದರಬೇಕು? ಸಿದ್ದರಾಮಯ್ಯನವರೇನು ದೆವ್ವನ? ಸಿದ್ದರಾಮಯ್ಯನವರ ನೆರಳಲ್ಲಿ ರಾಜಕೀಯಕ್ಕೆ ಬಂದಿದ್ದೀನಾ? ಸ್ವಂತ ದುಡಿಮೆಯಲ್ಲಿ, ಕಾರ್ಯಕರ್ತರ ದುಡಿಮೆಯಲ್ಲಿ ನಾನು ರಾಜಕಾರಣಕ್ಕೆ ಬಂದಿದ್ದೀನಿ. ಸಿದ್ದರಾಮಯ್ಯನವರ ಹೆಸರಲ್ಲಿ ರಾಜಕೀಯ ಮಾಡಿಲ್ಲ. ದೇವೇಗೌಡರ ನೆರಳಲ್ಲಿ ಬಂದಿದ್ದೀನಿ. ನಾನು ಜನರಿಗೆ ಮಾತ್ರ ಹೆದರುತ್ತೀನಿ. ಎಚ್.ಡಿ.ಕೆ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ಎದುರಿಸೋದಕ್ಕೆ ಸಾಧ್ಯ ಇಲ್ಲ. ನಾನು ಯಾರಿಗೂ ಕೂಡ ಎದುರೋದಿಲ್ಲ. ನನ್ನನ್ನ ಯಾರು ಕೂಡ ಎದುರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಸಿದ್ದರಾಮಯ್ಯನವರ ಹೆಸರಲ್ಲಿ ನಾನು ರಾಜಕೀಯ ಮಾಡಿಲ್ಲ ಸ್ವಾಮಿ, ಅದನ್ನ ಮರೆತು ಬಿಡಿ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯ ನನ್ನ ಪಕ್ಷದ ಕಾರ್ಯಕರ್ತ. ಮಾಜಿ ಪ್ರಧಾನಿ ದೇವೇಗೌಡರ ನೆರಳಲ್ಲಿ ಸಿದ್ದರಾಮಯ್ಯನವರು ಬಂದಿದ್ದಾರೆ. ಅದನ್ನ ಅವರು ಮರೆತು ಮಾತಾಡ್ತಿದ್ದಾರೆ. ನನಗೇನು ಅವನ್ ಕಂಡ್ರೆ ಭಯ ಇಲ್ಲ. ಅವರೇನ್ ದೆವ್ವನ ನೋಡಿದ್ರೆ ಭಯ ಪಡಕ್ಕೆ? ನಾವು ದೆವ್ವಗಳಿಗೆಲ್ಲ ಭಯ ಬೀಳೋದಿಲ್ಲ. ನನ್ನ ಜೆಡಿಎಸ್ ದುರ್ಬಲ ಆಗುತ್ತೋ ಬಲಗೊಳ್ಳುತ್ತೋ ಗೊತ್ತಾಗುತ್ತೆ ಮುಂದೆ. ಎರಡನ್ನ ದೇವರು ನೋಡ್ಕೊಳ್ತಾನೆ. ಮೊದಲು ಸಮಸ್ಯೆಯಲ್ಲಿರುವುದನ್ನ ಬಗೆಹರಿಸಿಕೊಳ್ಳಿ ಅವರು ಅಂತ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹೆದರೋದು ಕೇವಲ ದೇವರಿಗೆ ಮತ್ತು ಜನರಿಗೆ ಮಾತ್ರ. ನಾನು ಇನ್ಯಾರಿಗೂ ಕೂಡ ಎದುರೋದಿಲ್ಲ. ನಾನು ಎದುರುವಂತಹ ಕೆಲಸವನ್ನು ಕೂಡ ಮಾಡಿಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿರುವಂತದ್ದು. ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡಬೇಕು ಈ ಮೋಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಅಂತ ವಿಪಕ್ಷಗಳು ಒಂದು ಕಡೆ ವಾಗ್ದಾಳಿಯನ್ನ ನಡೆಸೋದ್ರ ಮುಖಾಂತರ ಹರಿಹಾಯ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನೋ ಅವರು 50 ಕೋಟಿ ತಗೊಳ್ಳೋದಕ್ಕೇನೋ ಬೆದರಿಕೆ ಹಾಕಿದ್ದಾರಲ್ಲಂತಲ್ಲ, ಅವರ ವಿರುದ್ಧ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ ಅಂತಲ್ಲ. ಫಸ್ಟ್ ಅವ್ರಿಗೆ ರಾಜೀನಾಮೆ ಕೊಡೋದಕ್ಕೆ ಹೇಳಿ ಅಂತ ಸಿದ್ದರಾಮಯ್ಯನವರು ಕೂಡ ಗುಡುಗುದು. ಅದಾದ ನಂತರ ಎಚ್.ಡಿ. ಕುಮಾರಸ್ವಾಮಿ ಆ ವಿಷಯದ ಬಗ್ಗೆ ಮಾತಾಡಿಲ್ಲ ಅಂತ ಸಿದ್ದರಾಮಯ್ಯನವ್ರ ಹತ್ರ ಪ್ರಶ್ನೆಯನ್ನ ಮಾಡಿದ್ರೆ ನನ್ನನ್ನ ನೋಡಿದ್ರೆ ಅವರಿಗೆ ಭಯ. ಬಿಜೆಪಿ ಹಾಗೆ ಜೆಡಿಎಸ್ನ ನಾಯಕರಿಗೆ ನನ್ನನ್ನ ನೋಡಿದ್ರೇನೆ ಗಡಗಡ ಅಂದ್ಬಿಡ್ತಾರೆ. ನಾನು ರಾಜಕೀಯ ಮುಂದುವರಿಸಿದ್ರೆ ಅವರಿಗೆ ಅವರ ಹಗರಣಗಳು ಭ್ರಷ್ಟಾಚಾರಗಳನ್ನ ಎಳೆದು ಬಿಡ್ತೀನಿ ಅಂತ ಭಯ ಇದೆಯಲ್ಲ, ಹಂಗಾಗಿ ನನ್ನನ್ನ ಕೆಳಗಡೆ ಇರಿಸೋದಕ್ಕೆ ಷಡ್ಯಂತ್ರವನ್ನ ರೂಪಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆ ಹೇಳಿಕೆಗೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ತಿರುಗೇಟನ್ನ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇನು ದೆವ್ವನ? ನಾವು ಅವ್ರಿಗೆ ಯಾಕೆ ಹೆದರ್ಬೇಕು ಸ್ವಾಮಿ? ಸಿದ್ದರಾಮಯ್ಯನವರಂತವ್ರು 10 ಲಕ್ಷ ಜನ ಬಂದರೂ ಕೂಡ ಹೆದರೋದಿಲ್ಲ. ನಾನು ಯಾಕೆ ಸಿದ್ದರಾಮಯ್ಯನವ್ರಿಗೆ ಭಯ ಪಡ್ಲಿ? ನಾನೇನು ಸಿದ್ದರಾಮಯ್ಯನವರ ನೆರಳಲ್ಲಿ ರಾಜಕೀಯಕ್ಕೆ ಬಂದಿದ್ದೀನ ಭಯ ಇರೋಕೆ? ಸ್ವಂತ ದುಡಿಮೆಯಲ್ಲಿ, ಕಾರ್ಯಕರ್ತರ ದುಡಿಮೆಯಲ್ಲಿ ಬಂದಿದ್ದೀನಿ ನಾನು. ಸಿದ್ದರಾಮಯ್ಯನವರ ಹೆಸರಲ್ಲಿ ರಾಜಕೀಯ ಮಾಡಿಲ್ಲ. ದೇವೇಗೌಡರ ನೆರಳಲ್ಲಿ ಬಂದಂತವ್ನು ನಾನು ಯಾರಿಗಾದ್ರೂ ಭಯ ಪಡ್ತೀನಿ ಅಂತಂದ್ರೆ ಅದು ನಮ್ಮ ರಾಜ್ಯದ ಜನತೆಗೆ ಮಾತ್ರ ಹೆದರ್ತೀನಿ. ನಾನು ತಪ್ಪು ಮಾಡೋದಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತೀನಿ. ಎಚ್.ಡಿ.ಕೆಯನ್ನ ಯಾವುದೇ ಕಾರಣಕ್ಕೂ ಕೂಡ ಹೆದರಿಸೋದಕ್ಕೆ ಸಾಧ್ಯನೇ ಇಲ್ಲ. ನಾನು ಯಾರಿಗೂ ಎದುರುವಂತಹ ಮಗ ಅಲ್ಲ ಅಂತ ಸಿದ್ದರಾಮಯ್ಯನವರ ವಿರುದ್ಧ ಗುಡುಗಿದ್ದಾರೆ. ಸಿದ್ದರಾಮಯ್ಯನವರ ಹೆಸರಲ್ಲಿ ನಾನು ಯಾವುದೇ ಕಾರಣಕ್ಕೂ ಕೂಡ ಈ ಹಿಂದೇನೂ ರಾಜಕೀಯ ಮಾಡಿಲ್ಲ, ಮುಂದೇನೂ ಮಾಡಿಲ್ಲ. ಹಾಗೆ ನೋಡಿದ್ರೆ ಸಿದ್ದರಾಮಯ್ಯನವರೇ ನನ್ನ ಪಕ್ಷದ ಕಾರ್ಯಕರ್ತರಾಗಿದ್ರು. ಮಾಜಿ ಪ್ರಧಾನಿ ದೇವೇಗೌಡರ ನೆರಳಲ್ಲಿ ಸಿದ್ದರಾಮಯ್ಯನವರು ಬಂದಿದ್ರು. ಅದನ್ನ ಅವರು ಮರೆತು ಮಾತಾಡ್ತಿದ್ದಾರೆ. ನಮಗೆ ಭಯ ಪಡಿಸುವುದಕ್ಕೆಲ್ಲ ಬರಕ್ ಹೋಗ್ಬೇಡಿ ಸಿದ್ದರಾಮಯ್ಯನವರೇ. ನನ್ನ ಜೆಡಿಎಸ್ ದುರ್ಬಲ ಆಗುತ್ತೋ ಬಲಗೊಳ್ಳುತ್ತೋ ನೋಡೋಣ. ಎರಡನ್ನೂ ಕೂಡ ದೇವರು ನೋಡ್ಕೊಳ್ತಾನೆ. ಮೊದಲು ನೀವು ಸಮಸ್ಯೆಯಲ್ಲಿದ್ದೀರಿ. ಇಡಿ ತನಿಖೆ, ಲೋಕಾಯುಕ್ತ ತನಿಖೆಯನ್ನ ಎದುರಿಸಬೇಕಾಗಿದೆ.
ಅದ್ರ ಬಗ್ಗೆ ಫಸ್ಟ್ ಗಮನ ಕೊಡಿ, ನನ್ನ ಚಿಂತೆ ಬಿಟ್ಟು ಬಿಡಿ, ಮೊದಲು ಆ ಪ್ರಾಬ್ಲಮ್ಸ್ಗಳನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಳಿ ಅಂತ ಕುಮಾರಸ್ವಾಮಿ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ವ್ಯಂಗ್ಯದ ಮಾತುಗಳನ್ನ ಹಾಡಿದ್ದಾರೆ ಅಂತಾನೆ ಹೇಳ್ಬೋದು. ಹೆದರೋದು ನಾನು ಕೇವಲ ದೇವರಿಗೆ, ಅದನ್ನ ನೆನಪಲ್ಲಿಟ್ಕೊಳ್ಳಿ, ಅದನ್ನ ಬಿಟ್ರೆ ಜನರಿಗೆ ಮಾತ್ರ ಹೆದರ್ತೀನಿ, ಈ ರೀತಿ ಇನ್ನು ಮುಂದೆ ಹೇಳಿಕೆಗಳನ್ನ ಕೊಡಬೇಡಿ ಅಂತ